ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತಕ್ಕ ಮಟ್ಟಿಗೆ ಚೆನ್ನಾಗಿಲ್ಲ. ಆ್ಯಕ್ಚುಲಿ ಡಾಕ್ಟ್ರು ಏನಂದ್ರು, ಎಷ್ಟು ದಿನ ರೆಸ್ಟ್ ತೊಗೋಬೇಕು ಅಂದರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಆ್ಯಕ್ಚುಲಿ ಡಾಕ್ಟ್ರು ಹೇಳಿರೋದು ಕಂಟಿನ್ಯೂಸ್ ಆಗಿ 1.5 ಮಂತು ಬೆಡ್ ರೆಸ್ಟೇ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಯೂಶ್ವಲಾಗಿ ಅವರು 3 ಮಂತ್ಸ್ ಆ್ಯಕ್ಚುಲಿ ಹೇಳಿರೋದು. 3 ಮಂತ್ಸು ಎಲ್ಲೂ ಶೇಕ್ ಆಗಬಾರ್ದು, ಅರಳಾಡಬಾರ್ದು ಅಂತ ಹೇಳಿ. ಇನ್ನು ಊಟಕ್ಕೂ ಕೂಡ ಅಷ್ಟು ಇನ್ನೂ ಕೂರಕ್ಕೆ ಆಗ್ತಾಯಿಲ್ಲ. ಬಟ್ ಕಂಪ್ಯಾರಿಸಮ್ ಮೊನ್ನೆ ಈಗ ಒಂದು 3 ಡೇಸಿಗೆ ಕಂಪೇರ್ ಮಾಡಿದ್ರೆ ಇವತ್ತಂತೂ ಒಂದು ಸ್ವಲ್ಪ ಬೆಟರಾಗಿದ್ದೀನಿ. ಪೇಯ್ನ್ ಒಂದು ಸ್ವಲ್ಪ ಇದೆ, ಅಂದರೆ ಕೂತ್ಕೊಂಡಾಗ ಸ್ವಲ್ಪ ಪೇಯ್ನ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಫಸ್ಟೆಲ್ಲ ಆ್ಯಕ್ಚುಲಿ ಹಿಂಗೂ ಟರ್ನ್ ಮಾಡೋಕ್ಕಾಗ್ತಿಲ್ಲ, ಲೆಫ್ಟ್ ಸೈಡು ಟರ್ನ್ ಮಾಡೋಕ್ಕಾಗಲ್ಲ, ರೈಟ್ ಸೈಡು ಟರ್ನ್ ಮಾಡೋಕ್ಕಾಗಲ್ಲ, ಆ ಸಿಚುವೇಷನಲ್ಲಿದ್ದೆ. ಈಗ ಓಕೆ, ಒಂದು ಸ್ವಲ್ಪ ಪೇಯ್ನು ಕೂಡ ಅಷ್ಟು ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ, ಅಳ್ತಾನೆ ಇದ್ದೆ ನೈಟೆಲ್ಲ, ಅಮ್ಮ ನೋವು ನೋವು ಅಂತ ಹೇಳಿ. ಬಟ್ ಈಗ ಅಷ್ಟು ಇಲ್ಲ, ಸ್ವಲ್ಪ ನೋವಿದೆ. ಬಟ್ ಟ್ಯಾಬ್ಲೆಟ್ ನೈಟ್ ನಿದ್ದೆ ಬರಲ್ಲ ಅಂಥೇಳಿ ನಿದ್ದೆ ಮಾತ್ರೆನೂ ಕೂಡ ಕೊಟ್ಟಿದ್ದಾರೆ. ಅದು ತೊಗೊಂಬಿಟ್ರೆ ಬೆಳಗ್ಗೆ ಹರಿಯೋವರೆಗೂ ನನಗೆ ಎಚ್ಚರನೇ ಆಗೋದಿಲ್ಲ, ಅಷ್ಟು ನಿದ್ದೆ ಬರುತ್ತೆ. ಇನ್ನು ನನ್ನ ಋತ್ವಿಕ್ ಅಂತೂ ಆ್ಯಕ್ಚುಲಿ ಇಲ್ಲಿ ಇಟ್ಕೊಂಡಿಲ್ಲ, ಯಾಕೆಂತ ಹೇಳಿದ್ರೆ ಈ ಸಿಚುವೇಷನಲ್ಲಿ ಅವ್ನು ನನ್ನ ಮೇಲೆ ಬಿದ್ದು ಒದ್ದಾಡ್ತಾನೆ ಅಂತ ಹೇಳಿ. ಸೊ ಪೇಯ್ನ್ ಜಾಸ್ತಿ ಆಗುತ್ತೆ ಅಂಥೇಳಿ ಅಕ್ಕ ಬಂದಿದ್ಲಲ್ಲ ನನ್ನ ನೋಡೋಕ್ಕೆ ಅಂಥೇಳಿ, ಆಗ ಅಕ್ಕ ಬಾವ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ. ಇನ್ನು ಇಲ್ಲಿ ನನ್ನ ನೋಡ್ಕೊಳಕ್ಕೆ ಅಮ್ಮ ಇಲ್ಲೇ ಇದ್ದಾರೆ. ಸೊ ನಾನು ಎಲ್ಲದರಲ್ಲೂ ಹೇಳ್ತಾನೆ ಇರ್ತೀನಿ, ನಮ್ಮಮ್ಮ ಇಲ್ಲ ಅಂದರೆ ನಾನೇನೂ ಅಲ್ಲ, ಯಾಕೆಂದರೆ ಅವರೇ ಎಲ್ಲ ನನಗೆ. ನನ್ನ ಫ್ಯಾಮಿಲಿ ಟೋಟಲಾಗಿ ಹೇಳಬೇಕು ಅಂದರೆ ಏನೇ ಕಷ್ಟ ಅಂದ್ರೂ ಫುಲ್ ಸಪೋರ್ಟಿವ್ ಆಗಿ ಇದ್ಬಿಡ್ತಾರೆ. ಆ್ಯಕ್ಚುಲಿ ಅವತ್ತು ಅಷ್ಟೇ ನಾನು ಬಿದ್ದಿದ್ದ ದಿವಸ ನಾನೇನು ಯಾರಿಗೂ ಹೇಳೇ ಇರಲಿಲ್ಲ. ನನ್ನ ಫೋನು ಪೇಯ್ನ್ ಆಯಿತು ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಮ್ಮೂರವರು ಒಬ್ಬರು ನಮ್ಮ ಭಾವನಿಗೆ ಹೇಳಿದ್ದಾರೆ ಅಷ್ಟೇ. ನನ್ನ ಫೋನು ಆ ಗಡಿಬಿಡಿಲಿ ನಾನು ಇಲ್ಲೇ ಬಿಟ್ಟಿದ್ದೀನಿ, ಅಮ್ಮನೂ ಇಲ್ಲೇ ಬಿಟ್ಟಿದ್ದಾರೆ. ಸೊ ಅಷ್ಟಕ್ಕೆ ನಮ್ಮ ಮನೇಲಿ ಎಲ್ಲರೂ ಶಾಕ್ ಆಗಿ ನಾನು ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲೇ ಪಾಪ ಎಲ್ಲರೂ ಬಂದುಬಿಟ್ಟಿದ್ರು, ಏನೋ ಆಗಿದೆಯೇನೋ ಅದಕ್ಕೆ ಫೋನ್ ತೆಗಿತಾ ಇಲ್ಲ ಅಂತ. ಅಂದರೆ ಅವ್ರ ಮೈಂಡಲ್ಲಿ ಏನಂದರೆ, ಈ ಬಿದ್ದಿದ್ದಾಳೆ ಅಂದರೆ ಫೋನ್ ಎತ್ತುತ್ತಾ ಇಲ್ವಲ್ಲ, ಏನೋ ದೊಡ್ಡದಾಗಿ ಆಗ್ಬಿಟ್ಟಿದೆಯೇನೋ ಅನ್ನೋ ಥರ ಪಾಪ ಅವರು ಹೆದರ್ಕೊಬಿಟ್ಟಿದ್ರು. ಬಟ್ ನಾನು ಫೋನು ಮನೇಲೇ ಇಟ್ಟೋಗ್ಬಿಟ್ಟಿದ್ದೆ, ತಗೊಂಡು ಹೋಗಿರಲಿಲ್ಲ. ಇನ್ನು ಅವರೇ ಇವಾಗ ಋತ್ವಿಕ್ನೆಲ್ಲ ನೋಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನಾನು ಕೂಡ ಫ್ರೀ ಅಂತ ಅನಿಸ್ತಿದೆ. ಪೇಯ್ನ್ ಅಂತೂ ಒಂದು ಆಲ್ಮೋಸ್ಟ್ 80% ಪೇಯ್ನ್ ಕಡಿಮೆ ಆಗಿದೆ, 20% ಪೇಯ್ನ್ ಇದೆ. ಸೊ ಆ ಪೇಯ್ನ್ ಹೋಗೋಕ್ಕೆ ಡಾಕ್ಟರ್ ಈಗ ಆ್ಯಕ್ಚುಲಿ 3 ಮಂತ್ಸ್ ಬೆಡ್ ರೆಸ್ಟಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ನೀವು ಕನಿಷ್ಠ 3 ಮಂತ್ಸ್ ಇಲ್ಲ ಅಂದ್ರೂ 2 ಮಂತ್ಸ್ ಅಂತೂ ಬೆಡ್ಡಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಹೆಂಗಿರ್ತೀನೋ ಏನೋ, ನನಗಂತೂ ತುಂಬ ಮಲ್ಕೊಂಡೆ ಬೇಜಾರಾಗ್ಬಿಟ್ಟಿದೆ. ಸೊ ಯಾಕಂದರೆ ಬೇಗ ಎದ್ದು ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಈಗ ಮಲ್ಕೊಂಡಿರಬೇಕು ಅಂದರೆ ಏನೋ ಸಮಾಧಾನನೇ ಆಗ್ತಿಲ್ಲ. ಸೊ ನೋಡೋಣ ಅಂತ ಎದ್ದು ಕುತ್ಕೊಳಕ್ಕೆ ಹೋದರೆ ಅದು ಕುತ್ಕೊಂಡು ಉಸಿರಾಡೋಕ್ಕೆ ಆಗಲ್ಲ, ಕುತ್ಕೊಳಕ್ಕಾಗಲ್ಲ. ಕುತ್ಕೊಂಡು ಅಂದರೆ ಊಟ ಮಾಡೋಕ್ಕೆ ಇದೆಲ್ಲ ಆಗಲ್ಲ. ಅದಕ್ಕೆ ಅನಿಸುತ್ತೆ ಅವ್ರು ಹೇಳಿರೋದು ಮಲಗೇ ಇರಬೇಕು ಅಂತ. ಊಟ ಮಾಡೋಕ್ಕೆ ಕುತ್ಕೊಳ್ತೀನಲ್ಲ, ಒಂದು 5 ನಿಮಿಷ ಕುತ್ಕೊಳ್ಳೋಣ ನೋಡೋಣ ಅಂತ. ಸೊ ಆವಾಗಲೇ ಸ್ವಲ್ಪ ಕಷ್ಟ ಆಗ್ತಾಯಿಲ್ಲ. ಅದು ಬಿಟ್ಟರೆ ಇನ್ನು ವಾಶ್ರೂಮ್ಗೆ ಅಷ್ಟೇ ಎದ್ದೋಗೋದು, ಇನ್ನು ಫುಲ್ಲು ಅಮ್ಮನೇ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಮನೆ ಕಡೆ ಆ್ಯಕ್ಚುಲಿ ಕೆಲಸ ಏನು ಮಾಡಿದ್ದಾರೆ ಏನು ಅಂತ ಶೇರ್ ಮಾಡೋಕ್ಕೆ ಆಗ್ತಾಯಿಲ್ಲ ನಿಮ್ಮ ಹತ್ರ. ಆ್ಯಕ್ಚುಲಿ ಮನೆ ಕೆಲಸ ಫುಲ್ಲು ಅಂದರೆ ಒಳಗಡೆ ಎಲ್ಲ ಟೈಲ್ಸ್ ಹಾಕಾಗಿದೆ, ಇನ್ನೇನು ಸ್ಟೆಪ್ಸಿಗೆ ಹಾಕಬೇಕು. ಸೊ ಫ್ರಂಟಿಗೆ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡೋದಿತ್ತು, ಫ್ರಂಟಿಗೆ ಒಂದು ಸ್ವಲ್ಪ ಡಿಸೈನ್ಸ್ ಎಲ್ಲ ಇತ್ತು. ಬಟ್ ಅದೇನೋ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಫ್ರಂಟಿಗೆ. ಇನ್ನು ಲೋಕಿ ಕೂಡ ಈಗ ದಸರಾ ಹಬ್ಬ ಆಗಿರೋದ್ರಿಂದ ಅಲ್ಲಿವರೆಗೂ ಸ್ವಲ್ಪ ಬ್ಯುಸಿ ಇರ್ತಾನೆ, ಸಂತೆ ಅಂತ ಹೇಳಿ. ಇನ್ನು ಅವನು ಇಲ್ಲ, ಅಮ್ಮನೇ ಪಾಪ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಈ ಕಡೆ ನನ್ನೂ ನೋಡ್ಕೋಬೇಕು, ಮನೆಯೂ ನೋಡ್ಕೋಬೇಕು, ಅಲ್ಲಿ ಕೆಲಸನೂ ನೋಡ್ಕೋಬೇಕು. ಕೆಲಸದ್ದು ಇನ್ನೇನು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಆ್ಯಕ್ಚುಲಿ ಸ್ಟೇರ್ ಕೇಸ್ಗೆಲ್ಲ ಗ್ರಾನೈಟ್ನ ಕಟ್ ಮಾಡ್ಕೊತಾ ಇದ್ದಾರೆ. ನೋಡೋಣ, ಸಾಧ್ಯ ಆದರೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇನ್ನು ನಾಳೆ ಒಂದು ದಿವಸ ಅಷ್ಟೇ, ನಾಳೆ ಲೋಕಿ ಮನೆಗೆ ಬಂದರೆ ಅಂದರೆ ಇನ್ನೊಂದು ಸ್ವಲ್ಪ ದಿನ ಆ್ಯಕ್ಚುಲಿ ಸಂತೆಗೆ ಹೋಗಲ್ಲ. ಒಂದು ಸ್ವಲ್ಪ ದಿನ ಇಲ್ಲೇ ಅಂದರೆ ರೆಸ್ಟ್ ಅಲ್ಲ, ಮನೆ ಹತ್ರ ನೋಡ್ಕೊಂಡಿರ್ತಾನೆ. ಆಮೇಲೆ ಮತ್ತೆ ದೀಪಾವಳಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗ
ಋತ್ವಿಕ್ ಇಲ್ಲ. ಬೇಜಾರಾದರೆ ಒಂದು ಕಡೆ ಅವ್ನ ಇಟ್ಕೊಂಡು ಹ್ಯಾಂಡಲ್ ಮಾಡೋದಂತೂ ತುಂಬ ಕಷ್ಟ ಆಗೋದು. ಆದರೆ ಏನಂದರೆ ಅವನ್ನ ಮಿಸ್ ಮಾಡ್ಕೊತಾ ಇರ್ತೀನಿ ತುಂಬ ನಾನು. ಇನ್ನು ರಿತಿಕ್ಷಾ ಇಲ್ಲೇ ಇದ್ದಾಳೆ. ಸೊ ಅವಳಿಗೂ ಕೂಡ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ 3 ಡೇಸಿಂದ. ಹೋಮ್ವರ್ಕ್ ಅಂತೂ ತುಂಬ ಹೆವಿನೇ ಕೊಟ್ಟಿದ್ದಾರೆ. ಆಲ್ರೆಡಿ ಅವಳು ಟಿ ವಿನೇ ಬಾರೆ ಇಲ್ಲಿ ನನ್ನ ಮಗಳು ನೋಡಿ ಯಾವ ಥರ ಏನು ಮಾಡ್ತಾ ಇದ್ದಾಳೆ ಅಂತ. ಎಲ್ಲರೂ ಬೂಸ್ಟ್ನ ಹಾಲ್ಗೆ ಹಾಕ್ಕೊಂಡು ಕುಡಿದ್ರೆ ಅವಳು ಏನು ಮಾಡ್ತಾ ಇದ್ದಾಳೆ ನೋಡಿ. ಬೈಲಿ ಹತ್ರ ಬಾ. ಏನು ಮಾಡ್ತಾ ಇದೀಯ? ಹಾಂ ತಿಂತಾ ಇದ್ದೀನಿ. ಅದು ತಿನ್ನೋದಾ? ತಿನ್ನೋದಾ? ನನ್ನ ಮಗಳು ಹಲ್ಲು ನೋಡಿ ಹಲ್ಲು ಉಬ್ಬಿ ಹಾಕ್ಬಿಟ್ಟಿದ್ದಾಳೆ. ಎಷ್ಟು ಹೇಳಿದ್ರು ಹಂಗೆ ಮಾಡ್ಕೊಂಡು ತರ್ತಾಳೆ. ಬೂಸ್ಟ್ ತೊಗೊಂಡು ತಿಂತಾವಳೆ. ಊಟ ಮಾಡಿ ಅಂದರೆ ಮಾಡಿಲ್ಲ. ಈಗ ಟೈಮ್ ಬಂದು ಆಲ್ಮೋಸ್ಟ್ 2:30 ಆಗಕ್ಕೆ ಬಂದಿದೆ. ಇಬ್ಬರದು ಇನ್ನೂ ಊಟ ಆಗಿಲ್ಲ. ಇನ್ನು ಬೆಳಗ್ಗೆನೇ ಸ್ವಲ್ಪ ಅಮ್ಮ ಜಾಸ್ತಿ ಕೊಟ್ಬಿಟ್ಟಿದ್ರು, ಹಾಗಾಗಿ ತಿಂದಿಲ್ಲ. ಸೊ ಟೋಟಲ್ ಹೇಳಬೇಕು ಅಂದರೆ 3 ಮಂತ್ಸು ಬೆಡ್ ರೆಸ್ಟು. ನಾಡಿದ್ದು ಆ್ಯಕ್ಚುಲಿ ಆಯುಧ ಪೂಜೆನೂ ಇದೆ. ಅದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಲೋಕಿ ಆಯುಧ ಪೂಜೆ ನೀನೇ ಹೋಗಲ್ಲ ಮಾಡಿಬಿಡು. ಎಲ್ಲಿ? ಬೆಂಗಳೂರಲ್ಲಿ. ಇಲ್ಲಿ ಕಾರ್ಗೆ ಟ್ರ್ಯಾಕ್ಟ್ರಿಗೆಲ್ಲ ಪೂಜೆ ಮಾಡೋದು ನೀನು ಅಲ್ಲಿ ಇಲ್ಲಿ ನೀನು ಮಾಡಬೇಕಾಗಿರೋದು. ನಂಗೆ ಎದ್ದೇಳಕ್ಕಾಗುತ್ತಾ? ಸೊ ಇನ್ನು ಗಾಡಿ ಪೂಜೆ ಅಂತೂ ಇನ್ನು ಲೋಕಿ ನಾಳೆ ಬಂದ ಮೇಲೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಡಾಕ್ಟ್ರ್ ಹೇಳ್ದಂಗೆ ಇರೋದಂತೂ ತುಂಬ ಕಷ್ಟ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು ಆ್ಯಾವ್ರೇಜಿಗೆ ಬಂದಿದ್ದೀನಿ. ಬಟ್ ನೋಡೋಣ ಎಷ್ಟು ದಿನ ರೆಸ್ಟಲ್ಲಿ ಇರ್ತೀನಿ, ಏನು ಮಾಡ್ತೀನಿ ಅಂತ. ಸೊ ಅದರಲ್ಲೂ ಕೆಲವರಂತೂ ನನ್ನ ಕೊಲೀಗ್ಸು, ನನ್ನ ಫ್ರೆಂಡ್ಸು, ಒಂದಿಬ್ಬರು ನನಗೆ ವ್ಯೂವರ್ಸು ಅಷ್ಟೇ ಕೇರ್ಫುಲ್ಲಾಗಿರಿ ಅಂತೆಲ್ಲ ಮೆಸೇಜ್ ಮಾಡಿದ್ದೀರಾ. ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ.